ಒಂದು ವೃತ್ತದ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದಾಗ ಅದರ ವಿಸ್ತೀರ್ಣವು, ಆನ್ಸರ್ ಇಲ್ಲಿ ಹಾಕಿಬಿಟ್ಟಿದ್ದಾರೆ, ಬಟ್ ನಾವು ಸಾಲ್ವ್ ಮಾಡೋಣ. ಸಪೋಸ್ ತ್ರಿಜ್ಯ ಏನಾದರೂ 6 ಸೆಂಟಿಮೀಟರ್ ಇತ್ತು ಅಂತ ಅನ್ಕೊಳ್ಳೋಣ, ಗೊತ್ತಿಲ್ಲ ಎಷ್ಟು ಅಂತ. ಸೊ 6 ಸೆಂಟಿಮೀಟರ್ ಅಂತಾನೆ ಬೇಡ, 6 ಯೂನಿಟ್ಸ್ ಅಂತ ಅನ್ಕೊಳ್ಳೋಣ. 6 ಯೂನಿಟ್ಸ್ ಇತ್ತು. ಈಗ ವಿಸ್ತೀರ್ಣ ಎಷ್ಟಿರುತ್ತೆ ಅಂತಂದ್ರೆ πr² ಇರ್ತದೆ. ಏರಿಯಾ πr². ಒಂದು ವೇಳೆ ದ್ವಿಗುಣಗೊಳಿಸಿದಾಗ ಅಂತಂದ್ರೆ ಡಬಲ್ ಮಾಡಿದಾಗ, ರೇಡಿಯಸ್ ಡಬಲ್ ಮಾಡಿದಾಗ ಅಂದ್ರೆ 2r ಆಯಿತು, ತ್ರಿಜ್ಯ 2r. ಈಗ ವಿಸ್ತೀರ್ಣ ಏನಾಗುತ್ತೆ ಅಂದ್ರೆ πr ಅಂದ್ರೆ ರೇಡಿಯಸ್ 2r². ಮತ್ತೆ ಈ ರೀತಿ ಬರಿಬಾರ್ದು, π2r², ಈ ರೀತಿ ಬರೆದ್ರೆ ತಪ್ಪು. ರೇಡಿಯಸ್ ಎಷ್ಟಿರುತ್ತಲ್ಲ ಅಷ್ಟಕ್ಕೂ ಸ್ಕ್ವೇರ್ ಹಾಕ್ಬೇಕಾಗುತ್ತೆ. ಸೊ πr², ಪೈ ಇಲ್ಲಿ ರೇಡಿಯಸ್ ಎಷ್ಟಿದೆ 2r, ಅದಕ್ಕೆ ಸ್ಕ್ವೇರ್ ಇದೆ. 2ನ ಸ್ಕ್ವೇರ್ ಮಾಡಿದ್ರೆ 4, r ನ ಸ್ಕ್ವೇರ್ ಮಾಡಿದ್ರೆ r². ಸೊ 4ನ ಮುಂದೆ ಹಾಕೊಂಡ್ರೆ 4 × πr². ನೋಡಿ ಮೊದಲು ಎಷ್ಟಿತ್ತು, πr² ಇತ್ತು. ಈಗ ಎಷ್ಟಾಗಿದೆ, ಡಬಲ್ ಮಾಡಿದ ಮೇಲೆ 4πr² ಅಂದ್ರೆ πr² ಎಷ್ಟಿತ್ತಲ್ಲ ಅದರ 4 ಟೈಮ್ಸ್ ಅಂದ್ರೆ 4 ಪಟ್ಟು ಜಾಸ್ತಿ ಆಯ್ತು. ಹಾಗಾಗಿ 4ರಷ್ಟು ಆಗ್ತದೆ. ಆಪ್ಷನ್ 2 ಕರೆಕ್ಟ್. 98ನೇ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn = 3n² + n ಆದರೆ ಅದರ 5ನೇ ಪದ ಕಂಡುಹಿಡಿಯಬೇಕು. 5ನೇ ಪದ ಅಂತಂದ್ರೆ A5 ಕಂಡುಹಿಡಿಯಬೇಕು ನಾವು. ಒಂದು ರಿಸಲ್ಟ್ ಇದೆ, ಏನು ಅಂತಂದ್ರೆ an = Sn - Sn - 1. Sn ಅಂತಂದ್ರೆ A1 + A2 + and so on + an ಮೈನಸ್ Sn - 1 ಅಂತಂದ್ರೆ A1 + A2 + and so on + an - 1. ಅಂದ್ರೆ an ನ ಹಿಂದಿನ ಟರ್ಮ್ ಏನಾಗಿರುತ್ತೆ ಅಂದ್ರೆ an - 1 ಆಗಿರುತ್ತೆ. ಈಗ ಸಬ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ A1 + A2 + and so on + an - 1 ಇರುತ್ತೆ, ಪ್ಲಸ್ an ಮೈನಸ್ನ ಅಪ್ಲೈ ಮಾಡಿದ್ರೆ -a1 -a2 -a3 and so on -an - 1 ಆಯಿತು. ಸೊ ಎಲ್ಲ ಟರ್ಮ್ಗಳು ಕ್ಯಾನ್ಸಲ್ ಆಗಿ ಒಂದು ಟರ್ಮ್ ಮಾತ್ರ ಉಳಿತದೆ. A1 ಕ್ಯಾನ್ಸಲ್ ಆಯಿತು, A2 ಕ್ಯಾನ್ಸಲ್ ಆಯಿತು, an - 1 ಕ್ಯಾನ್ಸಲ್ ಆಗಿ ಒಂದು ಟರ್ಮ್ ಮಾತ್ರ ಉಳಿತದೆ, an ಅಂದ್ರೆ nth ಟರ್ಮ್ ಮಾತ್ರ ಉಳಿತು. ಸೊ an ಬೇಕು ಅಂತಂದ್ರೆ Sn - Sn - 1 ಮಾಡಬಹುದು ಅಂತ. ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್, ಇದನ್ನು ನಾವು ಯೂಸ್ ಮಾಡ್ತೀವಿ. ಈಗ ಅದು ಹೆಂಗ್ ಬಂತು ಅಂತ ನಾನು ಇಲ್ಲಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅಷ್ಟೇ. ನಮ್ಗೆ ಬೇಕಾಗಿರೋದು 5th ಟರ್ಮ್ ಆಗಿರೋದ್ರಿಂದ n ಪ್ಲೇಸ್ ಅಲ್ಲಿ 5 ಹಾಕಿ. n ಪ್ಲೇಸ್ ಅಲ್ಲಿ 5 ಹಾಕಿದ್ರೆ S5 ಮೈನಸ್ n ಪ್ಲೇಸ್ ಅಲ್ಲಿ 5 ಹಾಕಿದ್ರೆ A5 = S5 - S5 - 1 ಅಂದ್ರೆ 4, S4. ಇಲ್ಲಿ Sn ಕೊಟ್ಟಿದ್ರಲ್ಲ, n ಪ್ಲೇಸ್ ಅಲ್ಲಿ ಒಂದ್ಸರಿ 5 ಹಾಕಿ ಇನ್ನೊಂದ್ಸರಿ 4 ಹಾಕಿ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನಮಗೆ A5 ಸಿಗ್ತದೆ. n ಪ್ಲೇಸ್ ಅಲ್ಲಿ 5 ಹಾಕಿದ್ರೆ 3, ಈಗ ಫೈನ್ ಮಾಡ್ತಾ ಇರೋದು S5. 3 × 5² +5, 5² + 5. 3 × 5² ಅಂದ್ರೆ 25 + 5, 25 3 75 + 5 ಅಂದ್ರೆ 80. ಇದು ಎಷ್ಟು ಬಂತು, ಇದು 80 ಬಂತು. ಈಗ S4 ಕಂಡುಹಿಡಿಯೋಣ. S4 = 3 × 4² + 4. ಇಟ್ ಈಸ್ ಈಕ್ವಲ್ ಟು 3 × 4² ಅಂದ್ರೆ 16 + 4, 16 3 48 + 4, 48 + 4 ಅಂತಂದ್ರೆ 52. ಸಬ್ಟ್ರಾಕ್ಟ್ ಮಾಡಿ, ಇಲ್ಲಿ 52. 80ರಲ್ಲಿ 52ನ್ನ ಕಳಿಬೇಕು. 0 ಇಲ್ಲಿ 2 ಹೋಗಲ್ಲ, ಇದನ್ನ 7 ಮಾಡ್ಕೊಂಡು ಇದನ್ನ 10 ಮಾಡ್ಕೊಂಡ್ರೆ 10ರಲ್ಲಿ 2 ಹೋದ್ರೆ 8, 7ರಲ್ಲಿ 5 ಹೋದ್ರೆ 2. ಸೊ 5ನೇ ಪದ ಎಷ್ಟಾಗಿರುತ್ತೆ ಅಂದ್ರೆ 28 ಆಗಿರ್ತದೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಅದರ ಅತ್ಯಂತ ದೊಡ್ಡ ಕೋನವು 165 ಡಿಗ್ರಿ ಆದರೆ ಅದರ ಅತ್ಯಂತ ಚಿಕ್ಕ ಕೋನ ಅಂದ್ರೆ 4 ಕೋನಗಳಿದೆ, ಅಂದ್ರೆ 4 ಪದಗಳು, ಸಮಾಂತರ ಶ್ರೇಣಿಯ 4 ಪದಗಳು ಅಂತ ತಗೊಳ್ಳೋಣ. 3 ಪದಗಳು ಕೊಟ್ಟು ಅದರ ಮೊತ್ತ ಮತ್ತು ಗುಣಲಬ್ಧನ ನಾವೇನಾದ್ರೂ ಬಳಸಬೇಕಾದಂತ ಸಿಚುವೇಶನ್ ಬಂದ್ರೆ ಅಲ್ಲಿ ಯೂಶುವಲ್ ಆಗಿ ನಾವು 3 ಪದಗಳನ್ನ ಇವು ತಗೊಳ್ಳಲ್ಲ. A + D, A + 2D ಈ ಪದಗಳನ್ನ ತಗೊಳ್ಳೋದಿಲ್ಲ.
ಇದ್ರ ಬದಲಿಗೆ ನಾವೇನ್ ತಗೊಳ್ತೀವಿ ಅಂತಂದ್ರೆ ಎ ಮೈನಸ್ ಡಿ, ಎ ಪ್ಲಸ್ ಡಿ, ಈ ಮೂರು ಪದಗಳನ್ನ ತಗೊಳ್ತೀವಿ. ಅಂದ್ರೆ ಸ್ವಲ್ಪ ಬೇಗ ರೀಚ್ ಆಗ್ತೀವಿ ನಾವು. ಎ ಮೈನಸ್ ಡಿ, ಎ ಪ್ಲಸ್ ಡಿ, ಈ ಮೂರು ಪದಗಳು ಕೂಡ ಸಮಾಂತರ ಶ್ರೇಣಿಯಲ್ಲಿ ಇರ್ತಕ್ಕಂಥ ಪದಗಳು. ಅವುಗಳ ಮೊತ್ತ ಮತ್ತು ಗುಣಲಬ್ಧನ್ನ ನಾವು ಬಳಸಿ ಬೇಗ ಆನ್ಸರ್ನ ಪಡಿಬಹುದು. ಇದು ಯಾವಾಗ ಅಂತಂದ್ರೆ ಮೂರು ಪದಗಳು ಕೊಟ್ಟಿದ್ದಾರೆ. ಇಲ್ಲಿ ಚತುರ್ಭುಜ ಆಗಿರೋದ್ರಿಂದ ನಾವು 4 ಪದಗಳನ್ನ ಬಳಸಬೇಕು. ಇಲ್ಲೂ ಅಷ್ಟೇನೆ ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಅಂತ 4 ಪದಗಳನ್ನ ಯೂಸ್ ಮಾಡಿದ್ರೆ ಅವಾಗಲೂ ಕೂಡ ಸೊಲ್ಯೂಷನ್ ಬರುತ್ತೆ, ಆದ್ರೆ ಸ್ವಲ್ಪ ಸುತ್ತಿ ಬಳಸಿ ಓದಂಗಾಗ್ತದೆ. ಅದ್ರ ಬದಲಿಗೆ ನಾವೇನಾದ್ರೂ ಈ ಟರ್ಮ್ಗಳನ್ನ ತಗೊಂಡ್ರೆ ಯಾವುದು ಅಂದ್ರೆ ಎ ಮೈನಸ್ 3D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D, ಈ 4 ಪದಗಳನ್ನ ತಗೊಂಡ್ರೆ ಸ್ವಲ್ಪ ಬೇಗ ಹೋಗ್ತೀವಿ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಅಂದ್ರೆ 2D ಅನ್ನೋದು ಸಾಮಾನ್ಯ ವ್ಯತ್ಯಾಸ. ಕಾಮನ್ ಡಿಫರೆನ್ಸ್ ವಿಲ್ ಬಿ 2D. ನೋಡಿ, ಎ ಮೈನಸ್ 3Dಗೆ ಪ್ಲಸ್ 2D ಮಾಡಿದ್ರೆ ಎ ಮೈನಸ್ ಡಿ ಬರುತ್ತೆ. ಎ ಮೈನಸ್ ಡಿಗೆ ಪ್ಲಸ್ 2D ಮಾಡಿದ್ರೆ ಎ ಪ್ಲಸ್ ಡಿ ಬರುತ್ತೆ. ಎ ಪ್ಲಸ್ ಡಿಗೆ ಪ್ಲಸ್ 2D ಮಾಡಿದ್ರೆ ಎ ಪ್ಲಸ್ 3D. ಅಂದ್ರೆ ಇಲ್ಲಿ ಕಾಮನ್ ಡಿಫರೆನ್ಸ್ ಎಷ್ಟಿದೆ ಅಂತಂದ್ರೆ 2D ಅನ್ನೋದು ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಬಟ್ ಇದು ಸಮಾಂತರ ಶ್ರೇಣಿ. ಇಲ್ಲಿ ಪೂರ್ತಿ ಚಿಕ್ಕ ಕೋನ ಅಂದ್ರೆ ಎ ಮೈನಸ್ 3D, ಆಮೇಲೆ ಎ ಮೈನಸ್ ಡಿ, ಆಮೇಲೆ ಎ ಪ್ಲಸ್ ಡಿ. ಪೂರ್ತಿ ದೊಡ್ಡ ಕೋನ ಯಾವುದು ಅಂದ್ರೆ ಎ ಪ್ಲಸ್ 3D. ಅವ್ರು ಕೊಟ್ಟಿದ್ದಾರೆ ಅತಿ ದೊಡ್ಡ ಕೋನ 165 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಅದರ ಅತ್ಯಂತ ಚಿಕ್ಕ ಕೋನ ಕಂಡುಹಿಡಿಬೇಕು. ಯಾವ ಕೋನ ಕಂಡುಹಿಡಿಬೇಕಂದ್ರೆ ಎ ಮೈನಸ್ 3D ನ ಕಂಡುಹಿಡಿಬೇಕು. ಆಮೇಲೆ ನಮಗೊಂದು ರಿಸಲ್ಟ್ ಗೊತ್ತಿದೆ, ಇವ್ರು ಕೊಟ್ಟಿಲ್ಲದೆ ಇಲ್ಲ ಅಂದ್ರೂ ಕೂಡ ನಮ್ಗೆ ಗೊತ್ತಿದೆ. ಏನು ಅಂತಂದ್ರೆ ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರ್ತದೆ ಅಂತಂದ್ರೆ 360 ಡಿಗ್ರಿ ಇರುತ್ತದೆ. ಇಲ್ಲಿ 4 ಕೋನಗಳಿದೆ ಅಂತಂದ್ರೆ ಆ 4 ಕೋನಗಳನ್ನ ನಾವೇನಾದ್ರೂ ಕೂಡಿಸಿದ್ರೆ 360 ಡಿಗ್ರಿ ಬರಬೇಕು. ಕೂಡಿಸೋಣ. ಎ ಮೈನಸ್ 3D ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 3D. ದಿಸ್ ಶುಡ್ ಬಿ ಈಕ್ವಲ್ ಟು 360 ಡಿಗ್ರಿ. ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ 3D ಪ್ಲಸ್ 3D ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು. ಈ ರೀತಿ ಕ್ಯಾನ್ಸಲ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ರೀತಿ ತಗೊಂಡಿರ್ತೀವಿ. ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಅಂದ್ರೆ 4a. 4a ಈಕ್ವಲ್ ಟು 360 ಡಿಗ್ರಿ ಆದ್ರೆ 4 1 4 9 36 0. ಸೊ ಎ ವ್ಯಾಲ್ಯೂ ಎಷ್ಟು ಬಂತಂತಂದ್ರೆ 90 ಅಂತ ಬಂತು. ಎ ವ್ಯಾಲ್ಯೂ 90 ಬಂತು. ಈಗ ಇನ್ನೊಂದು ಅವರು ಡಾಟಾ ಕೊಟ್ಟಿದ್ದಾರೆ 165 ಡಿಗ್ರಿ ಅತಿ ದೊಡ್ಡ ಕೋನ. ಅತಿ ದೊಡ್ಡ ಕೋನ ಯಾವುದು? ಎ ಪ್ಲಸ್ 3D. ಇದನ್ನು ತಗೊಳ್ಳೋಣ. ಈಗ ಎ ಪ್ಲಸ್ 3D ಈಕ್ವಲ್ ಟು, ಮತ್ತೆ ಎ ಪ್ಲಸ್ 3D ಅಂತಂದ್ರೆ 4ನೇ ಪದ ಅಂತ ಆ ರೀತಿಯಲ್ಲಿ ಅನ್ಕೊಳ್ಬಾರ್ದು. ಇದು ಇಲ್ಲಿ ಮೊದಲೇ ಪದ ಯಾವುದು ಅಂದ್ರೆ ಎ ಮೈನಸ್ 3D ಅಂತ. ಇಲ್ಲಿ ಸಮಾಂತರ ಶ್ರೇಣಿನಲ್ಲಿ ಫಸ್ಟ್ ಟರ್ಮ್ ಯಾವುದು ಅಂದ್ರೆ ಎ ಮೈನಸ್ 3D ಫಸ್ಟ್ ಟರ್ಮ್. ಓಕೆ, ರೈಟ್. ಎ ಪ್ಲಸ್ 3D ಈಕ್ವಲ್ ಟು 165 ಡಿಗ್ರಿ ಇದೆ. ಬಟ್ ಎ ಅಂತಂದ್ರೆ ಈಗ ತಾನೇ ನಮ್ಗೆ ಸಿಕ್ಕಿದೆ 90 ಅಂತ. ಸೊ ಇಲ್ಲಿ 90 ಪ್ಲಸ್ 3D ಈಕ್ವಲ್ ಟು 165 ಡಿಗ್ರಿನೇ. ಆಕ್ಚುಲಿ ಇದು ಕೂಡ ಡಿಗ್ರಿ. 90 ಈ ಕಡೆ ಬಂದ್ರೆ ಮೈನಸ್ 90 ಆಗುತ್ತೆ. 3D ಈಕ್ವಲ್ ಟು 165 ಮೈನಸ್ 90. ಇಟ್ ಇಸ್ ಈಕ್ವಲ್ ಟು 5 ಮೈನಸ್ 0 ಅಂತಂದ್ರೆ 5. ಇಲ್ಲಿ 16ರಲ್ಲಿ 9 ಹೋದ್ರೆ 7. 165ರಲ್ಲಿ 90 ಹೋದ್ರೆ 75. ಈ ಕಡೆ 3D ಇದೆ. ಡಿವೈಡ್ ಮಾಡ್ರಿ. 3 1 3 2 6, 1 ಉಳಿತು 15 ಆಯ್ತು. 3 5 25. ಸೊ ಡಿ ಅಂದ್ರೆ 25. ಇಲ್ಲಿ ಕಾಮನ್ ಡಿಫರೆನ್ಸ್ ಅನ್ಕೊಳ್ಬಾರ್ದು, ಇದನ್ನ ವ್ಯಾಲ್ಯೂ ಆಫ್ ಡಿ ಅಷ್ಟೇನೆ. ಇಲ್ಲಿ ಎ ಈಕ್ವಲ್ ಟು 90 ಅಂತಂದ್ರೆ ಮೊದಲೇ ಪದ ಅಲ್ಲ, ಮತ್ತೆ ಆ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಆಗ್ಲೇ ಹೇಳಿದೀನಿ ನಾನು ನಿಮಗೆ, ಈ ಸಮಾಂತರ ಶ್ರೇಣಿನಲ್ಲಿ ಮೊದಲನೇ ಪದ ಯಾವುದು ಅಂತಂದ್ರೆ ಎ ಮೈನಸ್ 3D. ಇಲ್ಲಿ ಎ ಅಂತಂದ್ರೆ 90, ಎ ವ್ಯಾಲ್ಯೂ ಅಷ್ಟೇನೆ, ಅದು ಮೊದಲನೇ ಪದ ಅಲ್ಲ. ಇಲ್ಲಿ ಡಿ ಅಂತಂದ್ರೆ ಒಂದು ವೇರಿಯೇಬಲ್ ಅಷ್ಟೇನೆ. ಡಿ ಅಂದ್ರೆ 25 ಅಷ್ಟು ಬಿಟ್ರೆ ಕಾಮನ್ ಡಿಫರೆನ್ಸ್ ಡಿ ಅಲ್ಲ ಇದು. ಓಕೆ, ಈಗ ಎ ಸಿಕ್ಕಿದೆ, ಡಿ ಸಿಕ್ಕಿದೆ. ಇವೆರಡನ್ನ ಇದ್ರಲ್ಲಿ ಹಾಕ್ಬೇಕು. ಯಾಕೆ ಅಂತಂದ್ರೆ ಅತ್ಯಂತ ಚಿಕ್ಕ ಕೋನ ನಮಗೆ ಬೇಕಾಗಿರೋದು. ಎ ವ್ಯಾಲ್ಯೂ 90 ಇದೆ, ಮೈನಸ್ 3 ಇಂಟು ಡಿ ವ್ಯಾಲ್ಯೂ 25 ಇದೆ. 90 ಡಿಗ್ರಿ ಮೈನಸ್ 25 ಮೂರ್ಲೆ 75 ಡಿಗ್ರಿ, ಎಲ್ಲ ಡಿಗ್ರಿಗಳೇ. 90ರಲ್ಲಿ 25 ಹೋದ್ರೆ ಅಂದ್ರೆ ಕಳೆದ್ರೆ 15 ಡಿಗ್ರಿ ಬರ್ತದೆ ಆನ್ಸರ್. ದೇರ್ಫೋರ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆಪ್ಷನ್. 4 ಕೋನಗಳು ನಿಮಗೆ ಬೇಕು ಅಂತಂದ್ರೆ ನಾವು ಕಂಡುಹಿಡಿಬಹುದು. ಯಾಕಂದ್ರೆ ಸಾಮಾನ್ಯ ಡಿ 25 ಇದೆ ಅಂದ್ರೆ ಕಾಮನ್ ಡಿಫರೆನ್ಸ್ ಎಷ್ಟು ಅಂತ ಹೇಳಿದೆ ನಾನು? 2D ಅಂತ ಹೇಳಿದ್ದೀನಿ. ಹಾಗಾದ್ರೆ ಕಾಮನ್ ಡಿಫರೆನ್ಸ್ ಎಷ್ಟಾಗ್ತದೆ? 2 ಇಂಟು 25 ಅಂದ್ರೆ 50 ಡಿಗ್ರಿ. ಪೂರ್ತಿ ಸಣ್ಣದು 15 ಡಿಗ್ರಿ ಇದೆ. ಅದಕ್ಕೆ 50ನ ಕೂಡಿಸಿದ್ರೆ 65 ಆಗ್ತದೆ. ಮತ್ತಿದಕ್ಕೆ 50 ಕೂಡಿಸಿದ್ರೆ 115 ಡಿಗ್ರಿ ಆಗ್ತದೆ. ಅದಕ್ಕೆ ಮತ್ತೆ 50 ಕೂಡಿಸಿದ್ರೆ 165 ಡಿಗ್ರಿ. 4 ಕೋನಗಳು ಇವೇನೆ. ಬೇಕಾದ್ರೆ ಇದನ್ನ ಆಡ್ ಮಾಡಿದ್ರೆ 360 ಡಿಗ್ರಿ ಬರ್ತದೆ. ಇದು ನಾಟ್ ನೆಸಸರಿ, ಜಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದು. ಆಪ್ಷನ್ ಕರೆಕ್ಟ್ ಆನ್ಸರ್ ಅಂತೂ ಸಿಕ್ಕಿದೆ 15 ಡಿಗ್ರಿ. ನೆಕ್ಸ್ಟ್ ಕ್ವಶನ್. ಎ ಎಂ ಎನ್ ಗಳು ಧನ ಪೂರ್ಣಾಂಕಗಳಾದರೆ ಅಂದ್ರೆ ಪಾಸಿಟಿವ್ ಇಂಟೀಜರ್ಸ್.
ಸೊ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, mth ರೂಟ್ ಆಫ್ nth ರೂಟ್ ಆಫ್ a ಹೋಲ್ ಟು ದ ಪವರ್ ಆಫ್ mn. ಇಲ್ಲಿ ಸಪೋಸ್ nth ರೂಟ್ a ಅಂತ ಕೊಟ್ಟಿದ್ರೆ ಇದನ್ನ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಯಾವ ರೀತಿ ಬರೀತೀವಿ ಅಂದ್ರೆ a ಟು ದ ಪವರ್ ಆಫ್ 1 ಬೈ, ಇಲ್ಲಿ ಆರ್ಡರ್ ಏನಿರುತ್ತಲ್ಲ ಅದು 1 ಬೈ n ಅಂತ. ರೂಟ್ 3 ಅಂತ ಇದ್ರೆ ಇದನ್ನ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಯಾವ ರೀತಿ ಬರೀಬೇಕು ಅಂದ್ರೆ 3 ಟು ದ ಪವರ್ ಆಫ್ 1 ಬೈ 2, ಅಂದ್ರೆ ಇಲ್ಲಿ ಏನೂ ಇಲ್ಲ ಅಂತಂದ್ರೆ 2 ಇರುತ್ತೆ ಅಂತ ಅರ್ಥ. ಕ್ಯೂಬ್ ರೂಟ್ ಆಫ್ ಸಪೋಸ್ 7 ಅಂತ ಕೊಟ್ಟಿದ್ರೆ ಇದನ್ನ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ 7 ಟು ದ ಪವರ್ ಆಫ್ 1 ಬೈ 3 ಅಂತ ಬರೀಬೇಕು. ಒಂದು ವೇಳೆ ಪವರ್ ಅಲ್ಲೇ ಏನಾದ್ರೂ ನಂಬರ್ ಇದ್ರೆ ಹೆಂಗೆ, ಕ್ಯೂಬ್ ರೂಟ್ ಆಫ್ 7 ಹೋಲ್ ಸ್ಕ್ವೇರ್ ಇದೆ ಅಂತ ಅನ್ಕೊಳ್ರಿ, ಆಗ ಸ್ಕ್ವೇರ್ ಹೊರಗಡೆ ಹಂಗೆ ಇರ್ಲಿ, ಪ್ರಾಬ್ಲಮ್ ಇಲ್ಲ. ಒಳಗಡೆ ಇರೋದನ್ನ ನಾವೇನಾದ್ರೂ ಪವರ್ ಫಾರ್ಮಲ್ ಬರೋದಾಗ 7 ಟು ದ ಪವರ್ ಆಫ್ 1 ಬೈ 3 ಆಗುತ್ತೆ, ಹೋಲ್ ಟು ದ ಪವರ್ ಆಫ್ 2 ಆಯ್ತು. a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n, ಈ ಎಕ್ಸ್ಪೋನೆಂಟ್ ರಿಸಲ್ಟ್ ಅನ್ನು ನಾವು ಯೂಸ್ ಮಾಡಿದ್ರೆ a ಟು ದ ಪವರ್ ಆಫ್ ಈ ಪವರ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು m ಇಂಟು n. ಸೊ 1 ಬೈ 3 ಇಂಟು 2 ನ ಮಲ್ಟಿಪ್ಲೈ ಮಾಡಿದ್ರೆ 7 ಟು ದ ಪವರ್ ಆಫ್ 2 ಬೈ 3 ಅಂತ ಆಗ್ತದೆ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಿದ್ರೆ ಇದನ್ನ ನಾವು ಸಾಲ್ವ್ ಮಾಡಬಹುದು. ಮೊದಲಿಗೆ ನಾನೇನ್ ಮಾಡ್ತೀನಿ ಅಂದ್ರೆ m ನ ಇನ್ ಟರ್ಮ್ಸ್ ಆಫ್ ಪವರ್ ಬರೀತೀನಿ, ಒಳಗಡೆ ಇರ್ತಕ್ಕಂಥ nth ರೂಟ್ a ಇದೆ ಆಸ್ ಇಟ್ ಈಸ್ ಇರಲಿ, ಟು ದ ಪವರ್ ಆಫ್ mth ಪವರ್ ಏನು ಆರ್ಡರ್ ಇರೋದ್ರಿಂದ ಇದನ್ನ 1 ಬೈ m ಅಂತ ಬರೀಬೇಕು, ಹೋಲ್ ಟು ದ ಪವರ್ ಆಫ್ ಏನಂತ ಇದೆ ಇಲ್ಲಿ mn ಅಂತ ಇದೆ. ಈ mn ನ ಈ ಫಾರ್ಮುಲಾ ಪ್ರಕಾರ ನಾವೇನಾದ್ರೂ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ nth ರೂಟ್ a ಟು ದ ಪವರ್ ಆಫ್ mn ಬೈ m ಆಗುತ್ತೆ. m ಮತ್ತು m ಕ್ಯಾನ್ಸಲ್ ಮಾಡಬಹುದು, ಡಿವೈಡ್ ಮಾಡಬಹುದು. ಈಗೇನು ಉಳಿದಿದೆ ಅಂತಂದ್ರೆ nth ರೂಟ್ a ಟು ದ ಪವರ್ ಆಫ್ n ಅಂತ ಇದೆ. ಮತ್ತೊಮ್ಮೆ ಇದನ್ನ ಎಕ್ಸ್ಪೋನೆಂಟ್ ಫಾರ್ಮಲ್ ಬರೆದ್ರೆ a ಟು ದ ಪವರ್ ಆಫ್ 1 ಬೈ n ಹೋಲ್ ಟು ದ ಪವರ್ ಆಫ್ n ಆಗುತ್ತೆ. ಮತ್ತೊಮ್ಮೆ ಈ n ನ 1 ಬೈ n ಅನ್ನ ಮಲ್ಟಿಪ್ಲೈ ಮಾಡಿದ್ರೆ a ಟು ದ ಪವರ್ ಆಫ್ n ಬೈ n ಆಗುತ್ತೆ, ಅಥವಾ 1 ಬೈ n ಇಂಟು n, ನೀವು ಯಾವ ರೀತಿ ಆದ್ರೂ ಬರೀರಿ. n ಕ್ಯಾನ್ಸಲ್ ಆದ್ರೆ ವಿ ಗೆಟ್ a ಟು ದ ಪವರ್ ಆಫ್ 1, ದಟ್ ಈಸ್ ನಥಿಂಗ್ ಬಟ್ a. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಒಂದು ಆವೃತ್ತಿ ವಿತರಣೆಯ ಮಧ್ಯಾಂಕ ಮತ್ತು ಬಹುಲಕವು ಕ್ರಮವಾಗಿ 28 ಮತ್ತು 16 ಆದರೆ ಅದರ ಸರಾಸರಿ ಬೆಲೆ. ಮಧ್ಯಾಂಕ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಮೀಡಿಯನ್ ಅಂತ ಕರೀತಾರೆ. ಮಧ್ಯಾಂಕಕ್ಕೆ ಇಂಗ್ಲಿಷ್ ಅಲ್ಲಿ ಮೀಡಿಯನ್ ಅಂತಾರೆ. ಇನ್ನು ಬಹುಲಕಕ್ಕೆ ಇಂಗ್ಲಿಷ್ ಅಲ್ಲಿ ಮೋಡ್ ಅಂತ ಕರೀತಾರೆ, ಮೋಡ್. ಮತ್ತು ಸರಾಸರಿ ನಮಗೆ ಗೊತ್ತಿದೆ, ಸರಾಸರಿ ಅಂತಂದ್ರೆ ಆವರೇಜ್ ಅಂತ ಕೆಲವರು ಹೇಳಿದ್ರೆ, ಈ ಮೀನ್ ಮೋಡ್ ಆ ಫಾರ್ಮಲ್ ಹೇಳೋದಾದ್ರೆ ಇದನ್ನ ಮೀನ್ ಅಂತ ಹೇಳ್ತೀವಿ, ಮೀನ್, ಮೀಡಿಯನ್, ಮೋಡ್. ಈ ಮೂರು ಏನು ಟರ್ಮ್ಸ್ಗಳಿದೆ, ಈ ಮೂರು ಟರ್ಮ್ಗಳ ನಡುವೆ ಒಂದು ರಿಲೇಷನ್ ಇದೆ. ಏನ್ ರಿಲೇಷನ್ ಅಂತಂದ್ರೆ ಮೋಡ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಮೀಡಿಯನ್ ಮೈನಸ್ 2 ಟೈಮ್ಸ್ ಆಫ್ ಮೀನ್. ಇದು ಎಕ್ಸ್ಪ್ರೆಷನ್. ಮೋಡ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಮೀಡಿಯನ್ ಮೈನಸ್ 2 ಟೈಮ್ಸ್ ಆಫ್ ಮೀನ್. ಅಥವಾ ಕನ್ನಡದಲ್ಲಿ ಬರೆಯೋದಾದ್ರೆ ಬಹುಲಕ ಈಕ್ವಲ್ ಟು 3 ಇಂಟು ಮಧ್ಯಾಂಕ ಮೈನಸ್ 2 ಇಂಟು ಸರಾಸರಿ. ಇದು ಒಂದು ರೀತಿ ಫಾರ್ಮುಲಾ ಇದು, ಮತ್ತು ಈ ಮೂರನ್ನು ರಿಲೇಟ್ ಮಾಡ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್. ಇಲ್ಲಿ ಬಹುಲಕ ಕೊಟ್ಟಿದ್ದಾರೆ, ಅವರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 16 ಕ್ರಮವಾಗಿ ಅಂತ ಹೇಳಿದ್ರಿಂದ ಮಧ್ಯಾಂಕ 28, ಬಹುಲಕ 16, ಮಧ್ಯಾಂಕ 28, ಬಹುಲಕ 16. ಇವುಗಳನ್ನ ಈ ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸರಾಸರಿ ಎಷ್ಟು ಅಂತ ಗೊತ್ತಾಗುತ್ತೆ. ಬಹುಲಕ 16 ಇಟ್ ಈಸ್ ಈಕ್ವಲ್ ಟು 3 ಇಂಟು ಮಧ್ಯಾಂಕ ಎಷ್ಟಿದೆ 28 ಮೈನಸ್ 2 ಇಂಟು ಸರಾಸರಿ 16 ಈಕ್ವಲ್ ಟು, ಒಂದು ಕೆಲಸ ಮಾಡ್ತೀನಿ ಏನಂದ್ರೆ 16ನ ರೈಟ್ ಸೈಡ್ ತಗೊಳ್ತೀನಿ, ಮೈನಸ್ 2 ಸರಾಸರಿನ ಲೆಫ್ಟ್ ಸೈಡ್ ತಗೊಳ್ತೀನಿ, ಮೈನಸ್ ಇರೋದು ಪ್ಲಸ್ ಆಗಿಬಿಡ್ತದೆ. 2 ಇಂಟು ಸರಾಸರಿ ಇಟ್ ಇಸ್ ಈಕ್ವಲ್ ಟು ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 3 8 24 ದಶಕ 2, 3 6 6 2 8. 16 ಈ ಕಡೆ ಬಂದ್ರೆ ಮೈನಸ್ 16 ಆಗುತ್ತೆ. ಸಬ್ಟ್ರಾಕ್ಟ್ ಮಾಡ್ರಿ, 84ರಲ್ಲಿ 16 ತೆಗಿಬೇಕು. ಇದನ್ನ 7 ಮಾಡ್ಕೊಂಡು ಇದನ್ನ 14 ಮಾಡ್ಕೊಳ್ಳೋಣ. 14ರಲ್ಲಿ 6 ಹೋದ್ರೆ 8, 7ರಲ್ಲಿ 1 ಹೋದ್ರೆ 6. ಇಲ್ಲೇನಿದೆ ಇದು 2 ಇಂಟು ಸರಾಸರಿ ಈಸ್ ಈಕ್ವಲ್ ಟು 68 ಅಂತ ಬಂದಿದೆ. ಡಿವೈಡ್ ಮಾಡಿದ್ರೆ 2 1 2 3 6 2 4 8. ದೇರ್ಫೋರ್ ಸರಾಸರಿ ಮೀನ್ ಈಸ್ ಈಕ್ವಲ್ ಟು 34. ಥರ್ಡ್ ಆಪ್ಷನ್ ಕರೆಕ್ಟ್.
ನೆಕ್ಸ್ಟ್ ಕ್ವಶನ್, 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಲಾಗಿದೆ, ನಿಖರವಾಗಿ 2 ಶಿರ ಮೇಲೆ ಬರುವ ಸಂಭವನೀಯತೆ. ಅಂದ್ರೆ 3 ಕಾಯಿನ್ಗಳನ್ನ ಏನ್ ಮಾಡಿದ್ರೆ ಅಂತಂದ್ರೆ ಟಾಸ್ ಮಾಡಿದ್ರೆ ಶಿರ ಅಂತಂದ್ರೆ ಹೆಡ್ ಬರಬೇಕು. ಎಷ್ಟು ಹೆಡ್ ಬರಬೇಕು? 2 ಹೆಡ್ಗಳು, ಎಕ್ಸಾಕ್ಟ್ 2 ಹೆಡ್ಗಳು ಬರೋಂತ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳ್ತಾರೆ. 3 ನಾಣ್ಯಗಳನ್ನ ಚಿಮ್ಮಿದಾಗ ಬರುವಂತ ಪಾಸಿಬಲ್ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಪಾಸಿಬಲ್ ಔಟ್ಕಮ್ಸ್, ಆಲ್ ಪಾಸಿಬಲ್ ಔಟ್ಕಮ್ಸ್ ನಾವೇನ್ ಕರಿತೀವಿ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಸೊ ಏನೆಲ್ಲ ಪಾಸಿಬಲ್ ಔಟ್ಕಮ್ಸ್ ಬರಬಹುದು ಅಂತಂದ್ರೆ 3 ಹೆಡ್ ಬರ್ಬಿಡ್ಬೋದು, ಹೆಡ್ ಹೆಡ್ ಹೆಡ್, ಅಥವಾ ಹೆಡ್ ಹೆಡ್ ಟೈಲ್ ಆಗ್ಬೋದು, ಹೆಡ್ ಟೈಲ್ ಹೆಡ್ ಬರ್ಬೋದು, ಟೈಲ್ ಹೆಡ್ ಹೆಡ್ ಆಗ್ಬೋದು, ಅಥವಾ ಹೆಡ್ ಟೈಲ್ ಟೈಲ್, ಟೈಲ್ ಹೆಡ್ ಟೈಲ್, ಟೈಲ್ ಟೈಲ್ ಹೆಡ್, ಟೈಲ್ ಟೈಲ್ ಟೈಲ್. ನೋಡಿ ಇಷ್ಟು ಪಾಸಿಬಿಲಿಟೀಸ್ ಬರುತ್ತೆ. ಇದನ್ನ ನಾವು ಯಾವುದು ಅಂದ್ರೆ ಪರ್ಮಿಟೇಷನ್ ಕಾಂಬಿನೇಷನ್ ಯೂಸ್ ಮಾಡಿ ಕೂಡ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಬರ್ಬೋದು ಅಂತ ಹೇಳಬಹುದು. 3 ಕಾಯಿನ್ಗಳು ಇರೋದ್ರಿಂದ ಇದು ಫಸ್ಟ್ ಕಾಯಿನ್ ಔಟ್ಕಮ್, ಇದು ಸೆಕೆಂಡ್ ಕಾಯಿನ್ ಔಟ್ಕಮ್, ಇದು ಥರ್ಡ್ ಕಾಯಿನ್ ಔಟ್ಕಮ್ ಅಂತ ಅಂದ್ರೆ ಫಸ್ಟ್ ಕಾಯಿನ್ಗೆ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಬರ್ಬೋದು ಅಂದ್ರೆ ಐದರ್ ಹೆಡ್ ಆರ್ ಟೈಲ್, ಅಂದ್ರೆ 2 ಪಾಸಿಬಲ್ ವೇಸ್ ಅಲ್ಲಿ ಬರಿಬಹುದು. ಇದು 2 ಪಾಸಿಬಲ್ ವೇಸ್, ಇದು 2 ಪಾಸಿಬಲ್ ವೇಸ್. ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ 2 into 2 into 2 ಇಟ್ ಈಸ್ ಈಕ್ವಲ್ ಟು 8. ಅಂದ್ರೆ 3 ಕಾಯಿನ್ಗಳನ್ನ ಒಂದೇ ಸರಿ ಟಾಸ್ ಮಾಡಿದಾಗ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಬರ್ಬೋದು ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 8 ಪಾಸಿಬಲ್ ಔಟ್ಕಮ್ಸ್. ಸೊ ಇಲ್ಲೇನ್ ಬರ್ದಿದ್ದೀನಿ ನಾನು, ಅದೇ ಪಾಸಿಬಲ್ ಔಟ್ಕಮ್ಸ್ ನಮಗೆ ಬರ್ತದೆ. ಎಷ್ಟಿದೆ ನೋಡ್ರಿ, 1 2 3 4 5 6 7 8. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಇದು ಸ್ಯಾಂಪಲ್ ಸ್ಪೇಸ್, ಎಸ್ ಅಂತ ಯೂಶುವಲಿ ಡಿನೋಟ್ ಮಾಡೋದು. ಇಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಏನ್ ಬರಬೇಕು ಅಂದ್ರೆ 2 ಶಿರ ಅಂದ್ರೆ 2 ಹೆಡ್ಗಳು ಬರಬೇಕು. 2 ಹೆಡ್ಗಳು ಬರುವಂತದ್ದನ್ನ ಸಪೋಸ್ ಇ ಅಂತ ನಾವು ಬರೆದ್ರೆ ಅಂದ್ರೆ ನನಗೆ ಬೇಕಾಗಿರೋಂಥ ಇವೆಂಟ್ ಇದು 2 ಹೆಡ್ಗಳು ಬರಬೇಕು. ಇಲ್ಲಿ ನೋಡಿ, ಇದು 1 2 3, ನೋಡಿ 2 ಹೆಡ್ 1 ಟೈಲ್ ಇದೆ, 2 ಹೆಡ್ 1 ಟೈಲ್, 2 ಹೆಡ್ 1 ಟೈಲ್ ಇದೆ. ಸೊ ಇದನ್ನ ನನ್ನ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಅಂತ ಹೇಳ್ತೀವಿ ನಾವು. ಇದು ನನಗೆ ಬೇಕಾಗಿರೋಂಥ ಔಟ್ಕಮ್ ಇದು. ಸೊ ಪ್ರೊಬಾಬಿಲಿಟಿ ಏನ್ ಬರುತ್ತೆ, ಫಾರ್ಮುಲಾ ಏನಂತಂದ್ರೆ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಅಂದ್ರೆ ಇ ಅನ್ನುವಂತ ಇವೆಂಟ್ಗಳು ಎಷ್ಟಿದೆ, ಎನ್ ಆಫ್ ಇ ಅಂದ್ರೆ ಇ ಅನ್ನೋ ಸೆಟ್ ಅಲ್ಲಿ ಎಷ್ಟಿದೆ, ಎಸ್ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಬಂದಿದೆ ಅಂತ. ಸೊ ಇಟ್ ಈಸ್ ಈಕ್ವಲ್ ಟು 3/8. ಟೋಟಲ್ ಪಾಸಿಬಲ್ ಔಟ್ಕಮ್ಸ್ 8, ಅದರಲ್ಲಿ ಎಕ್ಸ್ಪೆಕ್ಟೆಡ್ ಎಷ್ಟು ಅಂದ್ರೆ 3, therefore 3/8. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್ಸ್ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ.